ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾನ್ವಿ ಶಾಸ್ತ್ರಿ. ನಾನು ಈ ದಿನ ಭಾರತದಲ್ಲಿ ಮಹಿಳೆಯರ ಮೇಲೆ ಆಗುತ್ತಿರುವ ಅತ್ಯಾಚಾರದ ಕುರಿತು ಮಾತನಾಡಲಿದ್ದೇನೆ. ಅತ್ಯಾಚಾರ ಈ ಪದ ಕೇಳಲೇ ಅಸಹ್ಯ ಹುಟ್ಟಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಭಾರತ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ. 6 ತಿಂಗಳ ಮಗುವಿನಿಂದ ಮೊದಲುಗೊಂಡು ಹಣ್ಣು ಮುದುಕಿಯರವರೆಗೆ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಬಲಿಯಾಗುತ್ತಿದ್ದಾರೆ. ದೆಹಲಿಯ ನಿರ್ಭಯಾ ಹತ್ಯೆ ಪ್ರಕರಣ, ಕೋಲ್ಕತ್ತಾದ ವೈದ್ಯೆಯ ಮೇಲೆ ಆಗುತ್ತಿರುವ ಅತ್ಯಾಚಾರ ಇವೆಲ್ಲವೂ ಎಂಥವರ ಹೃದಯವನ್ನು ಕೂಡ ನಡುಗಿಸುವಂತಿದೆ. ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಚಿಕ್ಕಂದಿನಿಂದಲೂ ವಿವಿಧ ರೀತಿಯ ಉಪದೇಶಗಳನ್ನು ಕೊಡುತ್ತಾರೆ. ಕತ್ತಲಾದ ಮೇಲೆ ಹೊರಗೆ ಹೋಗಬೇಡ, ಒಬ್ಬಳೇ ತಿರುಗಬೇಡ, ಮೈ ತುಂಬ ಬಟ್ಟೆ ಹಾಕಿಕೋ ಎಂದೆಲ್ಲ ಕಟ್ಟುಪಾಡುಗಳನ್ನು ವಿಧಿಸುತ್ತಾರೆ. ನನ್ನ ಅಮ್ಮ ಅಪ್ಪ ಕೂಡ ನನಗೆ ಇದೇ ಮಾತುಗಳನ್ನು ಹೇಳುತ್ತಾರೆ. ಆದರೆ ಗಂಡು ಮಕ್ಕಳು ಏನು ಮಾಡಿದರೂ ನಡೆಯುತ್ತದೆ ಎನ್ನುವ ಧೋರಣೆ ಕೆಲವು ಪೋಷಕರದ್ದು. ದೇಶದಲ್ಲಿ ಅತ್ಯಾಚಾರ ಸಂಖ್ಯೆ ಹೆಚ್ಚಲು ಮೊಬೈಲ್ ಕೂಡ ಕಾರಣವೆನಿಸುತ್ತದೆ. ಏಕೆಂದರೆ ಮೊಬೈಲ್ನಲ್ಲಿ ಕಂಡುಬರುವ ಅಶ್ಲೀಲ ವಿಡಿಯೋಗಳು ಕಾಮುಕರನ್ನು ಮತ್ತಷ್ಟು ಕೆರಳಿಸುತ್ತದೆ ಎಂದು ಅನಿಸುತ್ತದೆ. ನಮ್ಮ ದೇಶದಲ್ಲಿ ಅತ್ಯಾಚಾರಿಗಳಿಗೆ ಶೀಘ್ರ ಶಿಕ್ಷೆ ದೊರೆಯುವುದಿಲ್ಲ. ಎಷ್ಟೋ ಸಲ ಅಪರಾಧಿಗಳು ಕೆಲವೇ ವರ್ಷ ಜೈಲುವಾಸ ಅನುಭವಿಸಿ ಮತ್ತೆ ಸಮಾಜದಲ್ಲಿ ರಾಜಾರೋಷವಾಗಿ ಅಟ್ಟಹಾಸಗೈಯುತ್ತಾರೆ. ಆದರೆ ಅತ್ಯಾಚಾರಕ್ಕೊಳಗಾದ ಮಹಿಳೆ ಮತ್ತು ಅವಳ ಕುಟುಂಬದವರು ಮಾತ್ರ ಜೀವನವಿಡೀ ಆ ನೋವನ್ನು ಅನುಭವಿಸುತ್ತಾರೆ. ಈ ಅತ್ಯಾಚಾರದ ಭಯದಿಂದ ಎಷ್ಟೋ ಜನ ತಮ್ಮ ಹೆಣ್ಣು ಮಕ್ಕಳನ್ನು ಹೈಯರ್ ಸ್ಟಡೀಸ್ ಅಥವಾ ನೌಕರಿಗೆ ಬೇರೆ ಊರುಗಳಿಗೆ ಕಳಿಸುವುದಿಲ್ಲ. ಈ ಅತ್ಯಾಚಾರ ನನ್ನ ಅಮ್ಮ ಕೂಡ ನಾನು ಸ್ಕೂಲ್ ಟ್ರಿಪ್ಗೆ ಹೋಗುತ್ತೇನೆಂದಾಗ, ಬೇಡ ಮಗ, ಕಾಲ ಕೆಟ್ಟು ಹೋಗಿದೆ ಎಂದಳು. ಆಗ ನನಗೆ ಮೊದಲನೆಯ ಬಾರಿಗೆ ನಾನು ಏಕೆ ಹೆಣ್ಣಾಗಿ ಹುಟ್ಟಿದೆ ಅನಿಸಿತು. ಇದು ಕಹಿ ಸತ್ಯವಾದರೂ ಕಟು ವಾಸ್ತವ. ಮಕ್ಕಳು ಶಾಲೆಗೆ ಹೋಗಿ ಬರುವುದು 10 ನಿಮಿಷ ತಡವಾದರೂ ಕೂಡ ಪೋಷಕರ ಮನದಲ್ಲಿ ಕೆಟ್ಟ ವಿಚಾರಗಳು ಬರುತ್ತವೆ. ಇದಕ್ಕೆಲ್ಲ ಏನು ಪರಿಹಾರ? ಇರಾಕ್, ಸೌದಿ ಅರೇಬಿಯಾ ಮುಂತಾದ ದೇಶಗಳಲ್ಲಿ ಅತ್ಯಾಚಾರಿಗಳಿಗೆ ಸಾರ್ವಜನಿಕ ಶಿರಶ್ಛೇದ ಮಾಡಿ ಕೊಲ್ಲುತ್ತಾರೆ. ನಮ್ಮ ದೇಶದಲ್ಲೂ ಕೂಡ ಇಂತಹ ಒಂದು ಕಾನೂನು ಬರಬೇಕು. ಅತ್ಯಾಚಾರಿಗಳಿಗೆ ಗಲ್ಲಿಗೇರಿಸಬೇಕು. ಆಗ ಮಾತ್ರ ಇದರ ಸಂಖ್ಯೆ ಕಡಿಮೆಯಾಗುತ್ತದೆ. ಈ ಕಾನೂನು ನಮ್ಮ ದೇಶದಲ್ಲಿ ಬಂದರೆ ಮಾತ್ರ ಹೆಣ್ಣು ಮಕ್ಕಳು ನಿರ್ಭೀತಿಯಿಂದ ಬದುಕಬಹುದು. ಧನ್ಯವಾದಗಳು. ಹಾಯ್ ಸಾನ್ವಿ. ಹಾಯ್ ಸರ್. ಓಕೆ, ಒಳ್ಳೆ ಚಂದದ ನಗು, ಹೀಗೆ ನಗು ಇರಬೇಕು. ಅದು ಫಸ್ಟ್ ಒಬ್ಬ ಒಳ್ಳೆ ಸ್ಪೀಕರಿಗೆ ಬೇಕಾಗಿರುವಂಥದ್ದು. ನಾವು ಸ್ವಲ್ಪ ಫೇಲ್ ಆದರೂ ಕೂಡ ನಗ್ತಾ ಇರಬೇಕು. ಆಮೇಲೆ ಈ ಮಾತಿನ ಮಧ್ಯೆ ಮೇಲೆ ಫೇಲ್ ಆದರೆ ಕ್ಷಮಿಸಿ ಅಂತ ಹೇಳಿ ಮತ್ತೆ ಪುನಃ ಸ್ಟಾರ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಈಗ ನಿಮ್ಮ ಪ್ರೆಸೆಂಟೇಷನ್ ವಿಚಾರಕ್ಕೆ ಬಂದರೆ, ನೀವು ನಿಂತ ರೀತಿ ಭಾರಿ ಚೆನ್ನಾಗಿತ್ತು, ಮೈಕ್ ಹಿಡಿದ ರೀತಿ ಚೆನ್ನಾಗಿತ್ತು. ಫಸ್ಟಿಂದ ಎಂಡ್ ತನಕ ನಾನಿದು ಎಂಡ್ ಆಗ್ತದಿದು ಅಂತ ಅಂದ್ಕೊಂಡೆ. ಮಧ್ಯದಲ್ಲಿ ಒಂದು 2 ಸೆಕೆಂಡ್ಸ್ ಒಂದು ಜರ್ಕ್ ಆಯಿತು ಅಷ್ಟೇ. ಇರಲಿ, ತೊಂದರೆ ಇಲ್ಲ. ಅದು ಒಂದು ಹೋಗ್ತಾ ಇರೋ ದಾರಿನಲ್ಲಿ ಸಿಕ್ಕಂಥ ಒಂದು ಹಂಪ್ ಅಂತ ತಿಳಿಯುವ ನಾವು. ಇದು ಎರಡನೇ ವಿಷಯ, ನಿರರ್ಗಳತೆ ಚಂದ ಒಂದೇ ಫ್ಲೋನಲ್ಲಿ ಬಂತು. ಕೆಲವು ಸಾಲುಗಳು ಸ್ಟಾರ್ಟ್ ಆಗಬೇಕಾದ್ರೆ ನಿಮ್ಮ ಆಂಗಿಕ ಅಭಿನಯ ಕೂಡ ಪರ್ಫೆಕ್ಟ್ ಆಗಿತ್ತು. ಅದು ತುಂಬ ಇಷ್ಟ ಆಯಿತು, ಕ್ಯಾಚ್ ಆಗ್ತಿತ್ತು ನೋಡುವಾಗ. ಆಮೇಲೆ ನೀವು ತುಂಬ ಕಾಂಪ್ಲಿಕೇಟೆಡ್ ವರ್ಡ್ಸ್ ಎಲ್ಲ ಬಳಸಲಿಲ್ಲ, ತುಂಬ ಸರಳವಾಗಿತ್ತು. ಸೊ ಯಾವುದೇ ವಿಷಯವನ್ನು ನಾವು ಕಾಂಪ್ಲಿಕೇಶನ್ಸ್ ಮಾಡದೆ ಎಷ್ಟು ಸರಳವಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಿಮ್ಮ ಮಾತಿನಲ್ಲಿ ನನಗೆ ಕಾಣೋದಕ್ಕೆ ಸಿಕ್ತು. ಅದೊಂದು ಸ್ಮಾಲ್ ಜರ್ಕ್ ಬಿಟ್ಟರೆ ಅದರ್ವೈಸ್ ಒಟ್ಟಾರೆ ಓವರಾಲ್ ನಿಮ್ಮ ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಯಿತು. ನೀವು ಇನ್ನೂ ಇದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕು. ಇದಕ್ಕಿಂತನೂ ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡ್ಬೋದು. ಸಾನ್ವಿ, ಈಗ ನೆಗಡ್ತೀರಿ ನೀವು. ಈಗ ನಿಮ್ಮದು ಎಲ್ಲ ಕಣ್ಣಿನಲ್ಲಿ ಒಂದು ಗ್ಲೋ ಇದೆ, ಶೈನ್ ಇದೆ. ಭಾಷಣದಲ್ಲಿ ಅದೊಂದು ಸೀರಿಯಸ್ ಟಾಪಿಕ್ ಅಂತ ಸೀರಿಯಸ್ ಆದದ್ದ? ಹೌದು ಸರ್, ಏಕೆಂದರೆ ನಂಗೆ ಈ ಟಾಪಿಕ್ ಯಾವತ್ತಿನೂ ಇದ್ರ ಬಗ್ಗೆ ಮಾತಾಡಬೇಕಂತ ಅನಿಸ್ತಿದ್ದಿತ್ತು ನನಗೆ. ಯಾಕಂದರೆ ಇದೇ ಒಂದು ಪ್ರಾಬ್ಲಮಿಗೆ ನಮ್ಮ ದೇಶದಲ್ಲಿ ಸರಿಯಾದ ಸೊಲ್ಯೂಷನ್ ಇಲ್ಲ ಸರ್. ಅಂದರೆ ಶಿರಚ್ಛೇದ ಮಾಡಬೇಕು. ಹೌದು, ಶಿರಶ್ಛೇದ ಅಂತಲ್ಲ, ಅಟ್ಲೀಸ್ಟ್ ಒಂದು ಸರಿಯಾದ ಗಲ್ಲು ಶಿಕ್ಷೆ. ಹೌದು, ಗಲ್ಲು ಶಿಕ್ಷೆ ಯಾರು ಕೊಡ್ಬೇಕು ಸರ್. ಸರಿ. ಓಕೆ, ಮೊಬೈಲ್ ಕೂಡ ಕಾರಣ. ಯಾಕಂದರೆ ಅದರಲ್ಲಿ ಅಶ್ಲೀಲ ಚಿತ್ರ ಇದೆ. ಅಶ್ಲೀಲ ಚಿತ್ರ ನೋಡಿಯೇ ಆ ಕಲ್ಪನೆಗಳು ಬರಬೇಕಲ್ಲ. ಇಟ್ಸ್ ಇನ್ ಅ ಮೈಂಡ್. ಅತ್ಯಾಚಾರ ಎಂಬುದು ನಮ್ಮ ಮೈಂಡ್ನಲ್ಲಿದೆ. ಹುಡುಗರನ್ನೂ ಬಿಟ್ಟಿಲ್ಲ, ಹುಡುಗಿಯರನ್ನು ಬಿಡು, ಹುಡುಗರನ್ನೂ ಬಿಡಲಿಲ್ಲ. ನೀನು ಹಣ್ಣು ಮುದುಕಿ ಅದೆಲ್ಲ ಹಾಕಿದಿ. ಇದು ಲಿಂಗದ ಮೇಲೆ ಹೊಂದಿಕೊಂಡಿಲ್ಲ, ಅದು ಮಾನಸಿಕ ಸ್ಥಿತಿಯ ಮೇಲೆ ಹೊಂದಿಕೊಂಡಿದೆ.
ಭಾಳ ಸೀರಿಯಸ್ ಟಾಪಿಕ್ ಮತ್ತು ರೆಲೆವೆಂಟ್ ಟಾಪಿಕ್, ಬಹಳ ಅರ್ಥಗರ್ಭಿತವಾಗಿ ಅದನ್ನು ಮುಗಿಸಿದೆಯಾ. ಜರ್ಕೆಲ್ಲ ಸಿಲ್ಲಿ, ಅದು ಬಿಡು, ಜರ್ಕೆಲ್ಲ ಬಂದೇ ಬರುತ್ತೆ. ಅದಕ್ಕೆ ಟೆಕ್ನಿಕಲ್ ಫಾಲ್ಟ್ ಆಗೋದಿಲ್ವಾ? ನೀವು ಮಾತನಾಡೋದಿರುವಾಗ ಮೈಕ್ ಆಫ್ ಆಗೋದಿಲ್ವಾ? ಮತ್ತು ಅದಕ್ಕೆ ಜರ್ಕ್ ಅಂತ ಹೇಳೋದಾ? ಇಲ್ಲಲ್ಲ. ಈಗ ಅತ್ಯಾಚಾರದಂತ ಹೇಳಿದ್ರೆ ಪುರುಷರ ಮೇಲೆ ನಿನಗೆ ಸಿಟ್ಟಿದೆಯಾ? ಇಲ್ಲಲ್ಲ. ಹಾಗಾದ್ರೆ ನೀನು ಸಿಲೆಕ್ಟ್. ಯು ಆರ್ ಸಿಲೆಕ್ಟೆಡ್. Congratulations, Sanvi. Thank you.